ಜನವರಿ 17ರಂದು ತುರುವೇಕೆರೆಯಲ್ಲಿ ರೋಟರಿ ಸ್ಟಾರ್ ಸಂಭ್ರಮ ಸಂಗೀತ ಸಂಜೆ. ತುರುವೇಕೆರೆ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನಿಧಿ ಸಂಗ್ರಹ ಉದ್ದೇಶದಿಂದ ರೋಟರಿ ಕ್ಲಬ್ ತುರುವೇಕೆರೆ ಜನವರಿ 17ರಂದು ಸಂಜೆ 5:30ಕ್ಕೆ ತುರುವೇಕೆರೆಯಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್ ತಂಡದವರಿಂದ ರೋಟರಿ ಸ್ಟಾರ್ ಸಂಭ್ರಮ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ತಾಲ್ಲೂಕು ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ವಿಆರ್ ಉಮೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 11 ವರ್ಷದಿಂದ ರೋಟರಿ ಕ್ಲಬ್ ತುರುವೇಕೆರೆ ತಾಲ್ಲೂಕಿನ ಜನರಿಗೆ ಒಂದಲ್ಲ ಒಂದು ರೀತಿಯ ಸೇವೆ ನೀಡುತ್ತಾ ಬಂದಿದೆ. ಈ ಬಾರಿ ತಾಲ್ಲೂಕಿನ ಜನತೆಗೆ ಸಂಗೀತದ ರಸದೌತಣವನ್ನು ಉಣಬಡಿಸುವ ಉದ್ದೇಶಕ್ಕೆ ಆ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಕಲ್ಯಾಣ ನಿಧಿ ಸಂಗ್ರಹಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ 5ರಿಂದ 6 ಸಾವಿರ ಜನರು ಬರುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ತಾಲ್ಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗೀತ ಸಂಜೆಯ ಟಿಕೆಟ್ ಖರೀದಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಬೇಕು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ನೆರವಾಗಬೇಕೆಂದರು. ಸಂಗೀತ ಸಂಜೆಯ ದಿನದಂದು ಬೆಳಗ್ಗೆ 10 ಗಂಟೆಗೆ ತಾಲ್ಲೂಕಿನ ಕೊಡಗಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ, 11:30ಕ್ಕೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸ್ತನ್ಯಪಾನಕ್ಕಾಗಿ ಶಿಶುಪಾಲನಾ ಕೊಠಡಿ ಉದ್ಘಾಟನೆ, ಮಧ್ಯಾಹ್ನ 1 ಗಂಟೆಗೆ ತಾಲ್ಲೂಕು ಕಚೇರಿ ಮುಂಭಾಗ ದೊಡ್ಡ ಗಡಿಯಾರ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಂಜೆ 5:30ಕ್ಕೆ ತಾಲ್ಲೂಕು ಕ್ರೀಡಾಂಗಣದಲ್ಲಿ ರೋಟರಿ ಸ್ಟಾರ್ ಸಂಭ್ರಮ ಸಂಗೀತ ಸಂಜೆ ಕಾರ್ಯಕ್ರಮ ನಡೆಯಲಿದ್ದು, ಜಿಲ್ಲಾ ರಾಜ್ಯಪಾಲೆ ರೊಟೇರಿಯನ್ ಎಲಿಜಬೆತ್ ಚೆರಿಯನ್, ಶಾಸಕ ಎಂಟಿ ಕೃಷ್ಣಪ್ಪ ಉದ್ಘಾಟಿಸಲಿದ್ದಾರೆ. ಸಂಸದ ಯದುವೀರ್ ಒಡೆಯರ್, ಮಾಜಿ ಶಾಸಕರಾದ ಮಸಾಲ ಜಯರಾಮ್, ಎಂಡಿ ಲಕ್ಷ್ಮೀನಾರಾಯಣ್, ಬೆಮೆಲ್ ಕಾಂತರಾಜು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ವಿದ್ಯಾಭ್ಯಾಸದ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ, ಹಾಗೆಯೇ ಸಾರ್ವಜನಿಕವಾಗಿಯೂ ಕೂಡ ಆರೋಗ್ಯದ ಬಗ್ಗೆ ಮತ್ತೆ ಕಣ್ಣಿನ ತಪಾಸಣೆ ಇರ್ಬೋದು, ಕ್ಯಾನ್ಸರ್ ತಪಾಸಣೆ ಇರ್ಬೋದು, ಈ ಥರ 10 ಹಲವು ಸೇವಾ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಇವತ್ತು ಸ್ಟಾರ್ ಸಂಭ್ರಮ ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನಕ್ಕೆ ಇಟ್ಟಿದ್ದೀವಿ ಅಂತಂದರೆ, ಉದ್ದೇಶ ಬಂದು ಬಡ ಮಕ್ಕಳ ವಿದ್ಯಾಭ್ಯಾಸ ಕಲ್ಯಾಣ ನಿಧಿಗೆ ಫಂಡ್ ಇಡ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇವತ್ತು ಒಂದು ಆಯೋಜನೆ ಮಾಡಿದ್ದೀವಿ. ಗುರುಕಿರಣ್ ಅವರು, ಅರ್ಜುನ್ ಇಟ್ಗಿಯವರು, ದಿಯಾ ಹೆಗಡೆಯವರು, ಚೈತ್ರ HG ಅವರು, ಹರ್ಷ ಅವರು ಹಾಗೂ ಐಶ್ವರ್ಯ ರಂಗನಾಥ್ ಅವರು ಇವರೆಲ್ಲ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಆಯೋಜನೆ ನಮ್ಮ ರೋಟರಿ ಸದಸ್ಯರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅವತ್ತು ಮುಖ್ಯವಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಒಂದು ಉದ್ಘಾಟನೆ ಮಾಡ್ತಾ ಇದ್ದೀವಿ ಕೊಡಗೇಹಳ್ಳಿ ಸ್ಕೂಲ್ನಲ್ಲಿ. ಅದನ್ನು ನಮ್ಮ ಅಭಿನೇತ್ರಿ ನರಸಿಂಹಣ್ಣರು ಕೂಡ ಅದಕ್ಕೆ ಪ್ರಾಯೋಜಕರಾಗಿದ್ದಾರೆ. ಹಾಗೆಯೇ ಇನ್ನೊಂದು KSRTC ಬಸ್ ಸ್ಟಾಪ್ನಲ್ಲಿ ಸ್ತನಪಾನ ಕೇಂದ್ರ, ಮಕ್ಕಳಿಗೆ ಹಾಲು ಉಣಿಸ್ತಕ್ಕಂಥದ್ದು ಒಂದು ಕೊಠಡಿಯನ್ನು ಮಾಡಿದ್ದೀವಿ. ಅದನ್ನು ಕೂಡ ಅವತ್ತು 11 ಗಂಟೆಗೆ 11:15ಗೆ ಉದ್ಘಾಟನೆ ಇಟ್ಕೊಂಡಿದ್ದೀವಿ. ಅದನ್ನು ನಮ್ಮ CV ಮಾಲಿಂಗಯ್ಯನವರು ಅವರು ಅವತ್ತು ಅದಕ್ಕೆ ಸ್ಪಾನ್ಸರ್ ಆಗಿ ಕೊಟ್ಟಿದ್ದಾರೆ ಆ ಕೊಠಡಿ ನಿರ್ಮಾಣ ಮಾಡಲಿಕ್ಕೆ. ಅದೇ ರೀತಿ ಇನ್ನೊಂದು ದೆಬ್ಬೆಘಟ್ಟ ರೋಡ್ನಲ್ಲಿ ರಾಘವೇಂದ್ರ ಹೋಟ್ಲು ಮುಂಭಾಗ ಒಂದು ದೊಡ್ಡ ಗಡಿಯಾರನ ಒಂದು ಸ್ಥಾಪನೆ ಮಾಡಿದ್ದೀವಿ. ಅದನ್ನು ಕೂಡ ನಮ್ಮ ರಮೇಶ್ ಗೌಡ್ರು, TAPMS ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಗೌಡ್ರು ಅದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮವೂ ಅವತ್ತು 1 ಗಂಟೆಗೆ ಉದ್ಘಾಟನೆ ಇದೆ. ಈ ಕಾರ್ಯಕ್ರಮಕ್ಕೆ ಶಾಸಕರಾಗಿರ್ತಕ್ಕಂಥ MT ಕೃಷ್ಣಪ್ಪನವರು, ಹಾಗೆಯೇ ನಮ್ಮ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಮಸಾಲೆ ಜಯರಾಮಣ್ಣವರು, ಬೆಮೆಲ್ ಕಾಂತರಾಜುರವರು, ಹೀಗೆ ಎಲ್ಲ ಮುಖ್ಯ ನಾಯಕರುಗಳು ಕೂಡ ಅವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರು ತುಂಬ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಜಯರಾಮಣ್ಣವರು ಕೂಡ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಮ್ಮ ಎಲ್ಲ ಅವ್ರ ಕಾರ್ಯಕರ್ತರುಗಳಿಗೆಲ್ಲ ನನಗೆ ಒಂದು 100 ಟಿಕೆಟ್ ಕೊಡು ಅಂತ ಹೇಳಿದರೆ 1000ದ್ದು, ಅದನ್ನು ಸಹಿತ ಅವರಿಗೆ ಕೊಟ್ಟು ಅವರು ನಮಗೆ ತುಂಬ ಪ್ರಾಯೋಜಕರಾಗಿದ್ದಾರೆ. ಹಾಗೆಯೇ ಅವತ್ತು ನಮ್ಮ ಜಿಲ್ಲಾ ಗವರ್ನರ್ ಆಗಿರ್ತಕ್ಕಂಥ ಎಲಿಜಬೆತ್ ಚೆರಿಯನ್ ಅವರು ಬರ್ತಾ ಇದ್ದಾರೆ. ಅವರು ಕೂಡ ಇವನ್ನೆಲ್ಲ ಕಾರ್ಯಕ್ರಮದಲ್ಲಿ ಬೆಳಗ್ಗೆನೇ ಬಂದು ಅವರು 10 ಗಂಟೆಯಿಂದ ಇಲ್ಲೇ ಇರ್ತೀನಪ್ಪ ತುರುವೇಕೆರೆಯಲ್ಲಿ ಅಂತ ಹೇಳಿದ್ದಾರೆ. ಅವರು ಬಂದು ಎಲ್ಲನೂ ಉದ್ಘಾಟನೆ ಮಾಡಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಅವರು ಕೂಡ ಇರ್ತಾರೆ. ಹಾಗೆಯೇ ಯದುವೀರ್ ಒಡೆಯರವ್ರನ್ನೂ ಕೂಡ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ನಾವು ಅವತ್ತು ಉಡುಪಿನಲ್ಲಿ ಇರ್ತೀವಿ, ಉಡುಪಿಯಿಂದ ನೋಡೋಣ, ಸಾಧ್ಯವಾದರೆ ಸಮಯ ನಮಗೆ ಆಗೋದಾದರೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಇನ್ನೂ ನಮಗೆ ಪಕ್ಕಾ ಇನ್ನೂ ಟೈಮು ನಿಗದಿ ಕೊಟ್ಟಿಲ್ಲ. ಅವರು ಕೂಡ ಅವತ್ತು ಬರ್ತಾ ಇದ್ದಾರೆ. ಹಾಗೆಯೇ MD ಲಕ್ಷ್ಮೀನಾರಾಯಣ ಬರ್ತಿದ್ದಾರೆ. ಇನ್ನು ಮತ್ತೆ ನಮ್ಮ ಡಿಸ್ಟಿಕ್ನಿಂದ ಡಿಸ್ಟಿಕ್ ಸೆಕ್ರೆಟರಿಗಳು
ಮತ್ತು ನಮ್ಮ JSR ಅವರು ರೊಟೇರಿಯನ್ ಶಿವಕುಮಾರ್ ಅವರು ಕೂಡ, ಬಿಳಿಗೆರೆ ಶಿವಕುಮಾರ್ ಅವರು, ಅವರೆಲ್ಲರೂ ಬಂದು ಅವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಹಾಗೆಯೇ ಇದಕ್ಕೆ ಅತಿ ಹೆಚ್ಚಿನದಾಗಿ 50,000 ರೂಪಾಯಿ ಹಣವನ್ನು ಕೊಟ್ಟು ನಮಗೆ ಗೋಲ್ಡನ್ ಸ್ಪಾನ್ಸರ್ ಆಗಿರ್ತಕ್ಕಂಥವ್ರು 15 ಜನ ಇದ್ದಾರೆ. ಅವ್ರಿಗೂ ಕೂಡ ಈ ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇದ್ದೀನಿ, ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆಯೇ ಸಿಲ್ವರ್ ಸ್ಪಾನ್ಸರ್ ಅಂತ ಹೇಳಿ 25,000 ಕೊಟ್ಟಿರ್ತಕ್ಕಂಥವ್ರು ಒಂದು 10 ಜನ ಇದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತನ ಕೋರ್ತಾ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಲಿಕ್ಕೆ ಮತ್ತು ಈ ಸ್ಟೇಡಿಯಂನಲ್ಲಿ ಅವತ್ತು ಟಿಕೆಟ್ ಇಲ್ಲ ಅಂತಂದರೆ ಎಂಟ್ರಿ ಮಾಡಬಾರ್ದು ಅಂತಕ್ಕಂಥದ್ದೊಂದು ಯೋಜನೆಯನ್ನು ಮಾಡಿದ್ದೀವಿ. ಅದಕ್ಕೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಕೂತು ಮಾತಾಡಿದ್ದೀವಿ. DVSP ಅವ್ರಿಗೂ ಕೂಡ ನಮ್ಮ ಟ್ರಸ್ಟ್ ಅಧ್ಯಕ್ಷರು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿ ಮಾತಾಡಿ ಬಂದಿದ್ದಾರೆ. ಅವತ್ತೊಂದು 60 ಜನ ತುಕಡಿ ಕಳಿಸ್ತೀವಿ. ಸ್ಟೇಡಿಯಂ ಒಳಗಡೆ ಯಾರೂ ಬರೋಂಗೇ ಇಲ್ಲ, ಟಿಕೆಟ್ ಇದ್ದರೆ ಮಾತ್ರ ಒಳಗಡೆ ಎಂಟ್ರಿ ಆಗಬೇಕು, ಆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಅದರಿಂದ ಎಲ್ಲ ಸಾರ್ವಜನಿಕರು ಟಿಕೆಟನ್ನು ಪಡೆಯೋದ್ರ ಮೂಲಕ ಅಲ್ಲಿ ಬಂದು ಅದನ್ನು ಅನುಕೂಲ ಪಡ್ಕೋಬೇಕು. ಟಿಕೆಟ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಎಂಟ್ರಿ ಇರೋದಿಲ್ಲ. ದಯಮಾಡಿ ಇದಕ್ಕೆಲ್ಲರೂ ಕೂಡ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಇಷ್ಟು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಸುನಿಲ್, ಖಜಾಂಚಿ ಪ್ರಸನ್ನಕುಮಾರ್, ಸಂಸ್ಥಾಪಕ ಅಧ್ಯಕ್ಷ NR ಜಯರಾಮ್, ರೋಟರಿ ಟ್ರಸ್ಟ್ ಅಧ್ಯಕ್ಷ ಪ್ರಕಾಶ್ ಗುಪ್ತಾ ಸೇರಿದಂತೆ ರೋಟರಿ ಪದಾಧಿಕಾರಿಗಳು, ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.